ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ ಸ್ಟೋರಿನ ನೋಡ್ಕೊಂಬರೋಣ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಪ್ರೇಮ ಮದುವೆಗೆ ಎಲ್ಲರ ತಯಾರಿ ಕೂಡ ಮಾಡಿರ್ತಾರೆ. ಪ್ರೇಮ ನೆನ್ಸ್ಕೊತಾ ಇರ್ತಾರೆ. ಅವ್ರ ದೊಡ್ಡಮ್ಮ ರಾಮ್ನ ಹೊಡೆದಿದ್ದು. ರಾಮ್ಗೆ ದೊಡ್ಡಮ್ಮ ಅಂದರೆ ತುಂಬ ಇಷ್ಟ. ಆದರೆ ಅವನ ಮಾತನ್ನ ನಂಬದಲ್ಲೇ ಅವನಿಂದ ಅವಮಾನ ಹೀಟುಗಳನ್ನ ದೊಡ್ಡಮ್ಮ ಮಾಡಿದ್ದನ್ನು ನೆನ್ಸ್ಕೊತಿರ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಮ ಅಂತ ಅನ್ಕೋತಿರ್ತಾಳೆ. ದೊಡ್ಡಮ್ಮ, ನಾನು ಪ್ರೇಮಗೆ ತಾಳಿ ಕಟ್ಟಿರೋ ದೊಡ್ಡಮ್ಮ, ಅವಳು ಸುಳ್ಳು ಹೇಳ್ತಿದ್ದಾಳೆ ದೊಡ್ಡಮ್ಮ, ದಯವಿಟ್ಟು ನನ್ನ ನಂಬಿ ದೊಡ್ಡಮ್ಮ ಅಂತ ಎಲ್ಲ ಹೇಳ್ತಿರ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಮ್, ನೀನು ನಿಜನೇ ಹೇಳಿದೆ, ನಾನು ನಿನ್ನ ಪ್ರೀತಿಗೋಸ್ಕರ ನಿನಗೋಸ್ಕರ ಈ ಸುಳ್ಳನ್ನ ಹೇಳಬೇಕಾಯ್ತು ಅಂತ ಹೇಳಿಬಿಟ್ಟು ಅವಳ ಕೆನ್ನೆಗೆ ಅವಳೇ ಹೊಡ್ಕೋತಾ ಇರ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಇಷ್ಟೊಂದು ಅವಮಾನ ನೋವು ನನ್ನಿಂದನೇ ನಿನಗೆ ಆಗಿದ್ದು. ಇನ್ನು ಯಾವತ್ತೂ ಕೂಡ ನಿನಗೆ ಆ ರೀತಿ ಆಗ್ದಂಗೆ ನಾನು ನೋಡ್ಕೋತೀನಿ. ನನಗೆ ನೀನು ಬೇಕಿತ್ತು, ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ನನಗೆ ಮದುವೆ ಆಗೋಕ್ಕೆ ಆಗ್ತಿರಲಿಲ್ಲ ರಾಮ್, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕಾಯ್ತು. ನಿನ್ನನ್ನು ಬಿಟ್ಟು ನಾನು ಬೇರೆ ಯಾರನ್ನು ಕೂಡ ಮದುವೆ ಆಗೋದಕ್ಕೆ ಆಗ್ತಿರಲಿಲ್ಲ ರಾಮ್, ಅದಕ್ಕೋಸ್ಕರ ಇಷ್ಟೊಂದು ಹೀಗೆಲ್ಲ ನಾಟಕ ಆಡಬೇಕಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಮ್, ಇದೆಲ್ಲ ಮಾಡಿದ್ದು ನಮ್ಮ ಪ್ರೀತಿಗೋಸ್ಕರ, ನಿನ್ನನ್ನು ಪಡೆಯೋದಕ್ಕೋಸ್ಕರ. ಅರ್ಥ ಮಾಡ್ಕೊ ರಾಮ್, ನೀನು ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ರಾಮ್, ನನ್ನಿಂದ ನಿನಗೆ ಯಾವ ರೀತಿ ತೊಂದರೆ ಆಗಲ್ಲ. ಆದರೆ ನೀನು ಮಾತ್ರ ಯಾವಾಗಲೂ ಕೂಡ ನನ್ನ ಜೊತೆ ಇರಬೇಕು ಅಂತ ಬಯಸ್ತೀನಿ. ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಇಷ್ಟೆಲ್ಲ ಕೆಲಸನ ಮಾಡಬೇಕಾಯ್ತು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಒಂದು ಫೋನ್ ಕೂಡ ಬರುತ್ತೆ ಪ್ರೇಮಗೆ. ಅದು ನೋಡಿದರೆ ಯಾರಿದು ಅಂತ ಫೋನ್ ರಿಸೀವ್ ಮಾಡ್ತಾಳೆ. ನಾನು ಸ್ನೇಹ ಅವ್ರ ತಂದೆ ಮಾತಾಡ್ತಿರೋದು. ನೀನು ಏನು ಅನ್ಕೊಂಬಿಟ್ಟಿದ್ಯಾ ಪ್ರೇಮ? ನೀನು ಬುದ್ಧಿವಂತಲು ಅಂತ ಅನ್ಕೊಂಬಿಟ್ಟಿದ್ಯಾ ಅಷ್ಟೊಂದು? ನನ್ನ ಮಗಳು ಬಯಸಿದ್ದು ನಾನು ಯಾವತ್ತೂ ಕೂಡ ಕೊಡಿಸ್ತಲೇ ಇರೋದ, ಹಾಗೆ ಅವಳು ಕಣ್ಣೀರಿಡೋದನ್ನು ಕೂಡ ನಾನು ಯಾವತ್ತೂ ಕೂಡ ನಾನು ನೋಡೋಕ್ಕೆ ಸಾಧ್ಯ ಇಲ್ಲ. ನಿನ್ಗೇನು ಬೇಕು ಹೇಳು, ನಿನ್ಗೆ ಎಷ್ಟು ಬೇಕು ಹೇಳು ಅಷ್ಟು ಕೊಡ್ತೀನಿ. ರಾಮ್ನ ನೀನು ಮದುವೆ ಆಗೋಕ್ಕೊಡ್ದು. ರಾಮ್ ಎಂಥ ದೊಡ್ಡ ವ್ಯಕ್ತಿ ಅಂತ ನಮಗೆ ಗೊತ್ತು, ನೀನು ಎಂಥ ಆಟಗಳನ್ನ ಆಡಿದ್ಯಾ ಅಂತ ನನಗೆ ಗೊತ್ತು. ಅಲ್ಲಿರೋರೆಲ್ಲ ನಂಬಿರ್ಬೋದು, ಆದರೆ ನಾನು ನಂಬೋಕ್ಕೆ ರೆಡಿ ಇಲ್ಲ. ನೋಡು, ಇದು ಇವತ್ತೇ ಲಾಸ್ಟು. ನೀನೇನಾದರೂ ಅವನ್ನ ಮದುವೆ ಆದರೆ ನಾನು ಯಾವತ್ತೂ ಕೂಡ ನಿನ್ನನ್ನು ಖುಷಿಯಾಗಿರೋದಕ್ಕೆ ನಾನು ಬಿಡಲ್ಲ, ಆಯಿತಾ? ನೀನು ಸುಮ್ಮನೆ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡ. ನಾನು ಯಾವತ್ತೂ ಕೂಡ ನೀನು ರಾಮ್ ಜೊತೆ ಚೆನ್ನಾಗಿರಬಾರ್ದು. ನಾನು ಹಾಗೆ ಮಾಡ್ತೀನಿ. ನಾನು ಮಾಡೋ ಅಂಥ ಕೆಪಾಸಿಟಿ ಕೂಡ ನನಗಿದೆ, ಅರ್ಥ ಮಾಡ್ಕೊ. ನೀನು ಈಗಲೇ ಈ ಮದುವೆನ ನಿಲ್ಲಿಸಿದ್ರೆ ಸರಿ ಆಯಿತು ಅಂತ ಹೇಳ್ತಾರೆ. ಆದರೆ ಪ್ರೇಮ ಏನು ಮಾತಾಡೋದೇ ಇಲ್ಲ, ಫೋನ್ ಹಾಗೆ ಇಟ್ಬಿಡ್ತಾರೆ. ಏನು ಮಾತಾಡಲೇ ಇಲ್ಲ ಅವಳು ಅಂತ ಹೇಳ್ಬಿಟ್ಟು ಅವರು ಕೂಡ ಇರ್ತಾರೆ. ಇನ್ನೊಂದು ಕಡೆ ಊರಿನ ಜನ ಎಲ್ಲರೂ ಕೂಡ ಮದುವೆಗೆ ಅಂತ ಬರ್ತಿರ್ತಾರೆ. ಮದುವೆ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಮಂಟಪದಲ್ಲಿ ಎಲ್ಲರೂ ಕೂಡ ಪೂಜೆನ ಮಾಡಿ ರೆಡಿಯಾಗಿ ನಿಂತಿರ್ತಾರೆ. ಆಗ ಹೋಗಿ ಕರ್ಕೊಬನ್ನಿ ಗಂಡನ ಅಂತ ಹೇಳ್ತಾರೆ. ಶ್ರೀಧರ್, ಮಹಾದೇವ ಇಬ್ಬರು ಹೋಗಿ ರಾಮ್ನ ಕರ್ಕೊಬರಪ್ಪ ಅಂತ ಹೇಳ್ತಾರೆ. ಇಬ್ಬರು ಕೂಡ ರಾಮ್ನ ಕರ್ಕೊಂಬರೋಕ್ಕೆ ಅಂತ ಹೋಗ್ತಾರೆ. ರಾಮ್ ಆಲ್ರೆಡಿ ರೆಡಿಯಾಗಿರ್ತಾನೆ. ಆಗ ಅನ್ಕೋತಿರ್ತಾನೆ ಮನಸ್ಸಲ್ಲಿ ರಾಮ್, ಪ್ರೇಮ ನೀನು ತುಂಬ ತಪ್ಪು ಮಾಡಿಬಿಟ್ಟೆ ಪ್ರೇಮ ಅಂತ ಅನ್ಕೋತಿರ್ತಾನೆ. ನನ್ನ ಕಡೆ ಸತ್ಯನಾರಾಯಣ್ ಕೂಡ ಹೋಗು ಪ್ರೇಮನ ಕರ್ಕೊಂಬರೋಗು ಅಂತ ಹೇಳ್ಬಿಟ್ಟು ಕರ್ಕೊಂಬರೋಕ್ಕೆ ಅಂತ ಹೋಗ್ತಾನೆ. ಆಗ ರಾಮ್ ಮನಸ್ಸಲ್ಲೇ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನಾನು ಯಾವತ್ತೂ ಕೂಡ ಕ್ಷಮಿಸಲ್ಲ ಅಂತ ಹೇಳ್ತಿರ್ತಾರೆ. ಆಗ ಕಲ್ಯಾಣಿ ಅಮ್ಮ ಅವನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ. ನನ್ನ ಮಗ ನಾನು ಹೇಳಿದ್ದಕ್ಕೆ ಯಾವುದೇ ರೀತಿ ತಲೆ ಬಗ್ಲಿಲ್ಲ, ನನ್ನ ಮರ್ಯಾದೆ ಕಾಪಾಡ್ದ ಅಂತ ಹೇಳ್ಬಿಟ್ಟು ಸಭೆಗೆ ನಮಸ್ಕಾರ ಮಾಡಿ ಕೂರಪ್ಪ ಅಂತ ಹೇಳ್ತಾರೆ. ಬಲವಂತಕ್ಕೆ ನಾನು ಒಪ್ಕೊಂಡಿದ್ದೀನಿ ದೊಡ್ಡಮ್ಮ ಮದುವೆನ, ಆದರೆ ಮುಂದೊಂದು ದಿನ ಪ್ರೇಮ ಎಂತೋಳು ಅನ್ನೋದನ್ನು ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಆವತ್ತು ಗೊತ್ತಾಗುತ್ತೆ ನಿಮ್ಮ ಮಗನ ಬಗ್ಗೆ ನಾನು ನಿಜ ಹೇಳಿದ್ನೋ ಸುಳ್ಳು ಹೇಳಿದ್ನೋ ಅಂತ ಮನಸ್ಸಲ್ಲೇ ಅನ್ಕೋತಿರ್ತಾನೆ ರಾಮ್. ಆದರೆ ನಿಮ್ಮ ಆರೋಗ್ಯಕ್ಕೋಸ್ಕರ ನಾನು ಈ ಮದುವೆನ ಹಾಕ್ತಿದ್ದೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪ್ರೇಮನ ಕೂಡ ಕರ್ಕೊಂಡು ಬರ್ತಾ ಇರ್ತಾರೆ. ಆಗ ಬಟ್ ಏನು ಮಾತಾಡಲ್ಲ, ಬಟ್ ಮನಸ್ಸಲ್ಲೇ ತುಂಬ ಒಂಥರ ಭಯದಿಂದ ಕಾತರತೆಯಿಂದ ಬಂದು ಮಂಟಪಕ್ಕೆ ಬಂದು ನಿಂತ್ಕೋತಾಳೆ, ಕೂರಲ್ಲ. ಆಗ ಕಲ್ಯಾಣಿ ಅಮ್ಮನೇ ಬಂದು ಕೂರಿಸ್ತಾರೆ. ಆ ಟೈಮ್ಗೆ ಇಬ್ಬರು ಕೂಡ ಒಬ್ಬರು ಮುಖ ಒಬ್ಬರು ಹಾಗೆ ನೋಡ್ತಾ ಇರ್ತಾರೆ, ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ. ಆಗ ಕಲ್ಯಾಣಿ ಅಮ್ಮ, ಕೂರಮ್ಮ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ, ಕೂತ್ಕೋ ಅಂತ ಹೇಳ್ಬಿಟ್ಟು ಕೂರಿಸ್ತಾರೆ. ಪ್ರೇಮಗೆ ತುಂಬಾ ಖುಷಿಯಾಗುತ್ತೆ. ಬಟ್ ಒಂದು ಕಡೆ ಸ್ವಲ್ಪ ಭಯನೇ ಇರುತ್ತೆ. ನಾನು ರಾಮ್ನ ಸುಳ್ಳು ಹೇಳಿ ಮದುವೆ ಆಗ್ತಿದ್ದೀನಿ ಅಂತ ಅವಳಿಗೆ ಮನಸ್ಸಲ್ಲಿ ತುಂಬಾ ಗಿಲ್ಟು ಕಾಡ್ತಿರುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಮ್, ಇಷ್ಟೆಲ್ಲ ನಾನು ನೀನನ್ನು ಪಡೆಯೋದಕ್ಕೋಸ್ಕರ ಇಷ್ಟೆಲ್ಲ ನಾನು ಮಾಡಿದೆ ಅಂತ ಹೇಳ್ತಾರೆ. ಆಗ ಪುರೋಹಿತರು ಮಂತ್ರಾಕ್ಷತೆನ ಹಾಕ್ರಪ್ಪ ಪೂಜೆ ಮಾಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅವ್ರ ಕೈಯಲ್ಲಿ ಮಂತ್ರಾಕ್ಷತೆ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಸ್ತಾ ಇರ್ತಾರೆ. ಆಗ ಹೂನಾರನ್ನು ಕೂಡ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ. ಶ್ರೀಧರ್ ಅವರು ಬಂದು ಅವ್ರ ತಂದೆ ಹಾರನ್ನು ಬದಲಾಯಿಸ್ಕೊಡ್ರಪ್ಪ ಅಂತ ಹೇಳ್ತಾರೆ. ಸತ್ಯನಾರಾಯಣ ಅವರು ಎಲ್ಲ ಒಳ್ಳೆ ರೀತಿ ಆದರೆ ಸಾಕಪ್ಪ ಅಂತ ಅನ್ಕೋತಿರ್ತಾರೆ. ಆದರೂ ರಾಮ್ ಅವನಿಗೆ ಈ ಮದುವೆ ಕೂಡ ಇಷ್ಟ ಇರಲ್ಲ, ಪ್ರೇಮನ ಮುಖ ನೋಡೋಕ್ಕೂ ಕೂಡ ಇಲ್ಲಿ ಇಷ್ಟ ಇರಲ್ಲ. ಹಾಗಾಗಿ
ಅವಳನ್ನ ನೋಡ್ದಲೇ ಹಾರನ್ನು ಕೂಡ ಹಾಕ್ತಾರೆ. ಆದರೆ ಪ್ರೇಮ ತುಂಬಾ ಖುಷಿಯಾಗಿರ್ತಾಳೆ. ಸದ್ಯ ನಾನು ಅಂದ್ಕೊಂಡಂಗೆ ಮದುವೆ ಆಗ್ತಿದೆಯಲ್ಲ ಅನ್ನೋದೇ ಅವಳಿಗೆ ತುಂಬಾ ಖುಷಿ ಇರುತ್ತೆ. ಪುರೋಹಿತರು ರಾಮ್ ಮತ್ತು ಪ್ರೇಮ ಇಬ್ಬರು ಕೈಲೂ ಕೂಡ ಏನೇನು ಶಾಸ್ತ್ರಗಳನ್ನೆಲ್ಲನೂ ಕೂಡ ಮಾಡಿಸ್ಬೇಕು ಅದನ್ನೆಲ್ಲ ಕೂಡ ಮಾಡಿಸ್ತಾ ಇರ್ತಾರೆ. ಆಗ ಈ ಮಾಂಗಲ್ಯನ ತೊಗೊಂಡೋಗಿ ಎಲ್ಲರ ಜೊತೆ ನಮಸ್ಕಾರ ಮಾಡಿಸ್ಕೊಂಡು ಬಾರಮ್ಮ ಅಂತ ಹೇಳ್ತಾರೆ. ಆಗ ಪಂಚಮಿ ಬಂದು ಮಾಂಗಲ್ಯನ ತಗೊಂಡು ನಮಸ್ಕಾರ ಮಾಡಿಸ್ಕೊಂಡು ಎಲ್ಲರಿಗೂ ಕೂಡ ಅಕ್ಷತೆಯನ್ನು ಕೊಟ್ಟು ಕಳಿಸ್ತಾ ಇರ್ತಾರೆ. ಆಗ ಪ್ರೇಮ ಅವಳು ಕುತ್ತಿಗೆಯಲ್ಲಿ ಫಸ್ಟ್ ಕಟ್ಟಿದಂತಹ ತಾಳಿನ ನೆನೆಸ್ಕೊತಾನೆ. ರಾಮ್, ನಿನಗೆ ನೆನಪಿದೆಯಾ ಇದು ಅಂತ ಹೇಳ್ತಿರ್ತಾರೆ. ಇದು ನಿನ್ನ ಚಿಕ್ಕ ವಯಸ್ಸಲ್ಲಿ ನಾವು ಆಟ ಆಡಬೇಕಾದ್ರೆ ನೀನು ನನಗೆ ತಾಳಿ ಕಟ್ಟಕ್ಕೆ ಬಂದು ಮಧ್ಯದಲ್ಲೇ ಯಾರೋ ಬಂದರು ಅಂತ ನನಗೆ ಕೊಟ್ಬಿಟ್ಟು ಹೊರಟೋದೆ. ಸೊ ಆವಾಗಲಿಂದ ನಾನು ಇವಾಗಲೇ ತನಕ ಈ ಮಾಂಗಲ್ಯನ, ಈ ಅರಿಶಿನ ಕೊಂಬನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಂಡಿದ್ದೀನಿ. ಈಗ ಅದೇ ಮಾಂಗಲ್ಯ ನಮ್ಮಿಬ್ಬರನ್ನ ಒಂದು ಮಾಡ್ತಿದ್ದೆ ಗೊತ್ತಾರ, ಎಲ್ಲ ಒಳ್ಳೆಯದಾಗುತ್ತೆ, ಏನಾಗಲ್ಲ ಅಂತ ಅನ್ಕೋತಾ ಇರ್ತಾಳೆ. ಆದರೆ ಇನ್ನೊಂದು ಕಡೆ ಮಹೇಶ್ವರಿ ತುಂಬಾ ಕೋಪಗೊಂಡಿರ್ತಾಳೆ, ತುಂಬ ಸಿಟ್ಟಾಗಿರ್ತಾಳೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ, ಇವಾಗ ಏನು ಮಾಡೋದು ಅಂತ ಇರ್ತಾಳೆ. ಆಗ ಅವ್ರ ಮಗಳು ಬಂದು, ಅಮ್ಮ ಅಲ್ಲಿ ಮದುವೆ ನಡೀತಿದೆ, ಬಾ ಅಮ್ಮ ನಿಲ್ಲಿಸಿ, ಅಮ್ಮ ಅಣ್ಣ ಇಲ್ಲ ಅಂದರೆ ತಾಳಿ ಕಟ್ಟೇ ಬಿಡ್ತೀನಿ, ಬನ್ನಿ ಮದುವೆ ನಿಲ್ಲಿಸಿ ಅಂತ ಹೇಳ್ತಾ ಇರ್ತಾರೆ. ಆಗ ಸ್ನೇಹ ಕೂಡ, ಆಂಟಿ ಪ್ಲೀಸ್ ಆಂಟಿ ಮದುವೆ ನಿಲ್ಲಿಸಿ ಆಂಟಿ, ನಂಗೆ ರಾಮ್ ಬೇಕು ಆಂಟಿ, ರಾಮ್ ಇಲ್ಲ ಅಂತ ಅಂದರೆ ನನಗೆ ಬದುಕೋಕ್ಕೆ ಆಗಲ್ಲ ಆಂಟಿ, ದಯವಿಟ್ಟು ಈ ಮದುವೆನ ಹೇಗಾದರೂ ಮಾಡಿ ನಿಲ್ಲಿಸಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪುರೋಹಿತರು ಶಾಸ್ತ್ರ ಎಲ್ಲನೂ ಮುಗಿಸಿ ತಾಳಿ ಕಟ್ಟೋಕ್ಕೆ ಅಂತ ನಿಂತಿರ್ತಾರೆ. ಆ ಟೈಮ್ಗೆ ಕಲ್ಯಾಣಿ ಅಮ್ಮ ಕೇಳ್ತಾರೆ, ನನ್ನ ಮಗ ದೇವಸ್ಥಾನದಲ್ಲಿ ಕಟ್ಟಿರುವಂತಹ ತಾಳಿನ ಏನು ಮಾಡಬೇಕು ಅಂತ ಕೇಳ್ತಾರೆ. ಮನೆಗೆ ಹೋದ್ಮೇಲೆ ಯಾವ್ದಾದ್ರು ಒಂದು ಒಳ್ಳೆ ಟೈಮ್ ನೋಡ್ಕೊಂಡು ಅದನ್ನು ತೆಗ್ದಿಡಿ ಅಂತ ಹೇಳ್ತಾರೆ. ಪುರೋಹಿತರು ಆ ಮಾಂಗಲ್ಯನ ಪೂಜೆ ಮಾಡಿ ರಾಮ್ ಕೈಲಿ ಕಟ್ಟೋಕ್ಕೆ ಅಂತ ಕಟ್ತಾರೆ. ಆಗ ಮಹೇಶ್ವರಿ ಸ್ನೇಹಗೆ ಒಂದು ಪ್ಲ್ಯಾನ್ ಹೇಳ್ತಾರೆ. ಇದು ಖಂಡಿತ ನಿನ್ನ ಕೈಲಿ ಹಾಗೆ ಆಗುತ್ತೆ, ನೀನು ಮಾಡಲೇಬೇಕಮ್ಮ, ಹೋಗು ಈಗ ಮಾಡು, ಈ ಮದುವೆ ಖಂಡಿತ ನಿಲ್ಲಿಸುತ್ತೆ, ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾರೆ. ಅಷ್ಟೊಳಗೆ ಪುರೋಹಿತರು ರಾಮ್ ಕೈಲಿ ಮಾಂಗಲ್ಯನ ಕೊಟ್ಟೇ ಇರ್ತಾರೆ. ಅಲ್ಲಿ ಬರ್ತಾರೆ ಮದುವೆ ನಿಲ್ಸೋಕ್ಕೆ ಅಂತ ಮಹೇಶ್ವರಿ. ಆಗ ಎಲ್ಲರೂ ಕೂಡ ಓಡಿ ಬರ್ತಾರೆ, ನಿಲ್ಲಿಸಿ ಮದುವೆನ ಅಂತ. ಆ ಗಟ್ಟಿಮೇಳ ಸೌಂಡಲ್ಲಿ ಏನೂ ಕೂಡ ಕೇಳಿಸಲ್ಲ, ದಯವಿಟ್ಟು ನಿಲ್ಲಿಸಿ ಮದುವೆ ನಿಲ್ಲಿಸಿ ಅಂತ ಪಾಪ ಓಡಿ ಬರ್ತಾಳೆ ಅವ್ನ ಮಗನ ಮದುವೆನ. ಅಷ್ಟರೊಳಗೆ ರಾಮ್ ತಾಳಿ ಕಟ್ಟೇ ಬಿಡ್ತಾನೆ. ಆ ಸೌಂಡಲ್ಲಿ ಏನು ಕೂಡ ಯಾರಿಗೂ ಏನು ಕೇಳಿಸಲ್ಲ ಅವ್ರು ಕೂಗೋದು. ಹಾಗಾಗಿ ರಾಮ್ ಏನು ಮಾಡೋಕ್ಕಾಗಲಿಲ್ಲ, ಅವರು ಕೂಡ ಏನು ಮಾಡೋಕ್ಕಾಗಲಿಲ್ಲ, ಪ್ರೇಮಗೆ ತಾಳಿ ಕಟ್ಟೇ ಬಿಟ್ಟರು. ಆಗ ಸ್ನೇಹಗೆ ತುಂಬಾ ಬೇಜಾರಾಗುತ್ತೆ, ಕೊನೆಗೂ ನನಗೆ ಮೋಸ ಮಾಡೇ ಬಿಟ್ಟ ರಾಮ್ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಪ್ರೇಮಗೆ ತುಂಬಾ ಖುಷಿ ಆಗ್ತಿರುತ್ತೆ, ರಾಮ್ನೇನಾ ನನಗೆ ತಾಳಿ ಕಟ್ತಾ ಇರೋದು ಅಂತ ನಾನು ಅಂದ್ಕೊಂಡಿದ್ದು ಆಯ್ತಲ್ಲ ಅಂತ ಅಂದ್ಬಿಟ್ಟು ತುಂಬ ಖುಷಿ ಪಡ್ತಾ ಇರ್ತಾನೆ. ಆಗ ಅವರಪ್ಪ ಅವರಮ್ಮ ಇಬ್ಬರು ಚೆನ್ನಾಗಿ ಸುಖವಾಗಿ ಇರಪ್ಪ ಅಂತ ಹೇಳಿ ಮನಸ್ಸಲ್ಲೇ ಅನ್ಕೋತಿರ್ತಾರೆ. ಆಗ ಪುರೋಹಿತರು ಆ ತಾಳಿನ ತೆಗೆದು ಪೂಜೆ ಮಾಡಪ್ಪ, ಅರಿಶಿನ ಕುಂಕುಮ ಇಡು ಅಂತ ಹೇಳ್ತಾರೆ. ಆಗ ಬಟ್ ಅವನಿಗೆ ಮನಸ್ಸಿರಲ್ಲ ರಾಮ್ಗೆ, ಅದರಲ್ಲೂ ಪ್ರೇಮನೇ ತೆಗೆದು ಕೊಡ್ತಾಳೆ ಪೂಜೆ ಮಾಡೋಕ್ಕೆ. ಇನ್ನೊಂದು ಕಡೆ ಸ್ನೇಹ ಅದನ್ನ ನೋಡಿ ಹತ್ಕೊಂಡು ಹೊರಟೋಗ್ತಾಳೆ. ಆಗ ಸ್ನೇಹ ನಿಂತ್ಕೊಳ್ಳಮ್ಮ, ನಾನಿದ್ದೀನಿ ನಿಂತ್ಕೊಳ್ಳಮ್ಮ ಅಂತ ಹೇಳ್ತಿರ್ತಾರೆ ಮಹೇಶ್ವರಿ. ಇನ್ನೊಂದು ಕಡೆ ಪ್ರೇಮ ಮಾಂಗಲ್ಯಕ್ಕೆ ಕಣ್ಮುಟ್ಟಿ ನಮಸ್ಕಾರ ಮಾಡ್ಕೋತಿರ್ತಾಳೆ. ಕುಂಕುಮ ಇಡಪ್ಪ ಅಂತ ಹೇಳಿದಾಗ ರಾಮ್ ಇಷ್ಟ ಇಲ್ದಿದ್ರು ಕೂಡ ಇಡಲೇಬೇಕಲ್ಲ, ಹಾಗಾಗಿ ಪ್ರೇಮಗೆ ಕುಂಕುಮನ ಇಡ್ತಿರ್ತಾರೆ. ಒಂದು ಕ್ಷಣನೂ ಕೂಡ ಪ್ರೇಮನ ಕಣ್ಣೆತ್ತು ಕೂಡ ನೋಡ್ತಿರಲ್ಲ. ಇದಿಷ್ಟು ಇವತ್ತಿನ ಕತೆ. ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.